ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಜಗತ್ತಿನ ಭವಿಷ್ಯ ನುಡಿದಿದ್ದ ಬಾಬಾ ವಂಗ ಹಾಗೂ ನಾಸ್ಟ್ರಡಾಮಸ್ ಬಗ್ಗೆ ಗೊತ್ತೇ ಇದೆ. ಅವರು ನುಡಿದಿದ್ದ ಭವಿಷ್ಯಗಳು ವಿಶ್ವದ ಹುಬ್ಬೇರಿಸಿದ್ದು ಉಂಟು. ಆದರೆ ಈಗ ಚೀನಾದಲ್ಲೊಬ್ಬ ಭವಿಷ್ಯಕಾರ ಇದೀಗ ಎಲ್ಲರನ್ನೂ ತನ್ನ ಭವಿಷ್ಯದಿಂದ ಹಾಗೂ ಹೇಳಿಕೆಗಳಿಂದ ಅಚ್ಚರಿಗೆ ಒಳಪಡಿಸಿದ್ದಾನೆ. ಇದು ಕೇವಲ ಹೇಳಿಕೆಗಳಲ್ಲ, ಬದಲಾಗಿ ಈತ ಹೇಳೋ ಭವಿಷ್ಯಗಳು ನಿಜ ಕೂಡ ಆಗಿದೆ. ಆದರೆ ಈಗ ಈತ ನುಡಿದಿರೋ ಭವಿಷ್ಯ ಎಲ್ರಿಗೂ ದೊಡ್ಡ ಶಾಕ್, ಅದರಲ್ಲೂ ಅಮೇರಿಕಾದವರಿಗೆ. ಅಷ್ಟಕ್ಕೂ ಯಾರೀತ? ಈತನ ಹೆಸರು ಜಿಯಾಂಗ್ ಕ್ಸುಯೆಕಿನ್, ಅಥವಾ ಕೆಲವರು ಈತನನ್ನು ಚೀನಾದ ನಾಸ್ಟ್ರಡಾಮಸ್ ಅಂತಾನೆ ಕರೀತಾರೆ. ಇತ್ತೀಚಿನ ದಿನಗಳಲ್ಲಿ ಅವರ ಹಿಂದಿನ ಕೆಲವು ಭವಿಷ್ಯವಾಣಿಗಳು ನಿಜ ಜೀವನದಲ್ಲಿ ನಡೆದಂತೆ ಕಂಡುಬಂದ ನಂತರ ಅವ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅವರು ಪ್ರಿಡಿಕ್ಟಿವ್ ಹಿಸ್ಟ್ರಿ ಎಂಬ ಯೂಟ್ಯೂಬ್ ಚಾನಲನ್ನು ನಡೆಸ್ತಾರೆ. ಅಲ್ಲಿ ಅವರು ಜಾಗತಿಕ ರಾಜಕೀಯ ಮತ್ತು ಸಂಘರ್ಷಗಳನ್ನು ತಮ್ಮದೇ ಆದಂಥ ಶೈಲಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಇರಾನ್ ಜೊತೆ ಯುದ್ಧಕ್ಕೆ ಹೋದರೆ ಅಮೆರಿಕ ಕಠಿಣ ಸಮಯವನ್ನು ಎದುರಿಸಬೇಕಾಗತ್ತೆ ಅಂತ ಜಿಯಾಂಗ್ ಹೇಳಿದರು. ಜೊತೆಗೆ ಟ್ರಂಪ್ ಅವರ ಹೇಳಿಕೆಗಳನ್ನು ಸುಳ್ಳು ಅಂತ ಬಹಿರಂಗವಾಗಿ ಹೇಳಿದರು. ಇನ್ನು ಒಂದು ಮಾತನ್ನು ಹೇಳ್ತಾರೆ, ಟ್ರಂಪ್ ತಮ್ಮ ಕಠಿಣ ನಿರ್ಧಾರಗಳಿಂದ ಹಿಂದೆ ಸರಿತಾರೆ ಅಂತ ಹೇಳಿದರು. ಹಾಗೆಯೇ ನಾನು ಇರಾನ್ ನಾಗರಿಕತೆಯನ್ನು ಕೊನೆಗೊಳಿಸ್ತೀನಿ, ನಾಶ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದರು. ಆದರೆ ಎಲ್ಲರೂ ಅಂದ್ಕೊಂಡಿದ್ದು ಏನು, ಹೇಳಿದ ಹಾಗೆ ಟ್ರಂಪ್ ಮಾಡೇ ಬಿಡ್ತಾರೆ ಅಂತ. ಆದರೆ ಯಾವಾಗ 2 ವಾರಗಳ ಕದನ ವಿರಾಮ ಘೋಷಣೆ ಆಯಿತೋ ಆಗ ಜನರು ಜಿಯಾಂಗ್ ಅವರ ಭವಿಷ್ಯವಾಣಿಯ ಬಗ್ಗೆ ಗಮನ ಹರಿಸೋಕೆ ಆರಂಭ ಮಾಡ್ತಾರೆ. ಆದರೆ ಜಿಯಾಂಗ್ ಅಲ್ಲಿಗೆ ತಮ್ಮ ಶಾಕಿಂಗ್ ಭವಿಷ್ಯವಾಣಿಯನ್ನು ನಿಲ್ಲಿಸಲಿಲ್ಲ. ನಿಜವಾದ ಅಪಾಯ ಅಂದರೆ ಈಗ ನಡೀತಾ ಇರೋದಲ್ಲ, ಮುಂದೆ ಇನ್ನೂ ಭಯಂಕರವಾಗಿದೆ ಅಂತ ಅವರು ಹೇಳಿದ್ದಾರೆ. ಅದೇನು ಅಂತಂದರೆ, ಅಮೆರಿಕ ಎಷ್ಟೇ ಹೊರಗುಳಿಯೋಕೆ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗೋದಿಲ್ಲ. ಬದಲಾಗಿ ಈ ಯುದ್ಧದಲ್ಲಿ ಅಮೆರಿಕ ಇನ್ನೂ ಡೀಪಾಗಿ ಸಿಕ್ಕಾಕೊಳ್ಳುತ್ತೆ. ಕೊನೆಗೆ ಅಮೆರಿಕ ಕೇವಲ ವಾಯುದಾಳಿಗೆ ಮಾತ್ರ ನಿಲ್ಲಿಸೋದಿಲ್ಲ, ಬಟ್ ಅಮೆರಿಕಾದ ಸೈನಿಕರು ಇರಾನ್ ಒಳಗಡೆ ನುಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಬೈ ಫುಟ್ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗಿ ಈ ಚಕ್ರವ್ಯೂಹದ ಒಳಗಡೆ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅಮೆರಿಕ ಸಿಕ್ಕಾಕೊಳ್ಳುತ್ತೆ ಅಂತ. ಸೊ ಇಲ್ಲಿಗೆ ನಿಜವಾಗ್ಲೂ ಇದೊಂದು ಶಾಕಿಂಗ್ ಹೇಳಿಕೆ. ಯಾಕಂದರೆ ಈಗಷ್ಟೇ ಅಮೆರಿಕ ಒಂದು ದೊಡ್ಡ ಪೆಟ್ಟನ್ನು ತಿಂದಿದೆ. ಶಾಂತಿಯ ಮಾತುಕತೆಗೆ ಖುದ್ದಾಗಿ ಅಮೆರಿಕಾನೇ ಮುಂದೆ ಬಂದಿದೆ. ಆದರೆ ಅದು ಕೂಡ ಮುರಿದು ಬೀಳುತ್ತೆ ಅನ್ನೋದು ಇವರ ಈ ಭವಿಷ್ಯವಾಣಿಯಿಂದ ಗೊತ್ತಾಗ್ತಾ ಇದೆ. ಆ್ಯಂಡ್ ಒಂದು ವೇಳೆ ಅಮೆರಿಕಾದ ಸೇನೆ ಏನಾದರೂ ನುಗ್ಗಿದ್ರೆ ಅದರ ಪರಿಣಾಮವನ್ನು ಅಮೆರಿಕ ನಾನಾ ರೀತಿಯಲ್ಲಿ ಅನುಭವಿಸಬೇಕಾಗತ್ತೆ. ಅಮೆರಿಕಾದ ಮಿಲಿಟರಿ ಶಕ್ತಿಗೆ ಇರಾನ್ ಸಮ ಅಲ್ಲದೆ ಇದ್ದರೂ ಕೂಡ ತನ್ನ ಕಾರ್ಡ್ಗಳನ್ನು ಚಾಣಾಕ್ಷತನದಿಂದ ಇರಾನ್ ಪ್ಲೇ ಮಾಡ್ತಾ ಇದೆ. ಇರಾನ್ ಸಂಘರ್ಷದ ದಿಕ್ಕನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಅಮೆರಿಕ ಈ ಆಟದಲ್ಲಿ ಇನ್ನೂ ಭೀಕರ ಸ್ಥಿತಿಯನ್ನು ಕಾಣುತ್ತೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಅವ್ರ ಪ್ರಕಾರ ಈ ಯುದ್ಧದಲ್ಲಿ ಯಾವ ದೇಶ ಅತ್ಯಂತ ಪವರ್ಫುಲ್ ವೆಪನ್ ಹೊಂದಿದೆಯೋ ಆ ದೇಶನೇ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾವ ದೇಶ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಚಾಣಾಕ್ಷತನವನ್ನು ಉಪಯೋಗಿಸಿ ತಮ್ಮ ಮುಂದಿರುವಂಥ ಆಪ್ಷನ್ಗಳನ್ನು ಬಳಸಿಕೊಂಡು ಶತ್ರು ದೇಶಗಳನ್ನು ಕಟ್ ಹಾಕುತ್ತೋ ಅಥವಾ ಕಂಟ್ರೋಲ್ ಮಾಡುತ್ತೋ ಆ ದೇಶವೇ ಈ ಯುದ್ಧದಲ್ಲಿ ಗೆಲ್ಲುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದರ ಅರ್ಥ ಅವರು ಯಾವ ದೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿರುತ್ತೆ, ಅಥವಾ ನೀವೇ ಊಹೆ ಮಾಡಿ ನೋಡಿ. ಇನ್ನು ಈಗ ಯುದ್ಧ ಭೂಮಿಯಲ್ಲಿ ಅಮೆರಿಕ ಏನು ಮಾಡ್ತಾ ಇದೆ, ಇರಾನ್ ಮೇಲೆ ಭೀಕರವಾದಂಥ ವಾಯುದಾಳಿ ಮಾಡ್ತಾ ಅದನ್ನು ನಾಶಪಡಿಸ್ತಾ ಇತ್ತು. ಇದನ್ನು ಅವರು ಉಲ್ಟಾ ಪಿರಮಿಡ್ ಅಂತ ಕರೆದಿದ್ದಾರೆ. ಅಂದರೆ ವಾಯುದಾಳಿಗಿಂತ ಹೆಚ್ಚು ಬಲಿಷ್ಠ ದಾಳಿ ಅಂದರೆ ಅದು ಭೂದಾಳಿ. ಯಾಕೆ ಅಂತಂದರೆ ಯಾವುದೇ ಒಂದು ದೇಶವನ್ನು ನೀವು ಕ್ಯಾಪ್ಚರ್ ಮಾಡಬೇಕು ಅಂತಂದರೆ ಕೇವಲ ವಾಯುದಾಳಿ ಸಾಧ್ಯ ಇಲ್ಲ. ಆ ದೇಶದ ಒಳಗಡೆ ಆ ದೇಶದ ಸೈನಿಕರನ್ನು ಹೊಡೆದು ಹಾಕೋದಕ್ಕೆ ಶತ್ರು ದೇಶದ ಸೈನಿಕರು ನುಗ್ಗಬೇಕು. ಆಗ ಮಾತ್ರ ಯುದ್ಧವನ್ನು ಗೆದ್ದಂತೆ ಆಗುತ್ತೆ. ಇನ್ನು ಭೀಕರ ಯುದ್ಧವಾದಾಗ ಇದು ಅತ್ಯಂತ ಪರಿಣಾಮಕಾರಿ ಹಾಗೂ ಪ್ರಭಾವಶಾಲಿ ನಡೆ ಅಂತ ಅವ್ರು ಹೇಳ್ತಾರೆ. ಸೊ ಇವಿಷ್ಟೇ ಅವರ ಭವಿಷ್ಯವಾಣಿ ಅಲ್ಲ, ಈ ಹಿಂದೆ ಕೂಡ ಕೆಲವೊಂದಿಷ್ಟು ಭವಿಷ್ಯವಾಣಿಯನ್ನು ನುಡಿದಿದ್ರು. ಅದು ಸತ್ಯ ಕೂಡ ಆಗಿದೆ. 2024ರಲ್ಲಿ ಜಿಯಾಂಗ್ 3 ದೊಡ್ಡ ಪ್ರಿಡಿಕ್ಷನ್ಗಳನ್ನು ಮಾಡಿದರು. ಒಂದು, ನವೆಂಬರ್ನಲ್ಲಿ ಟ್ರಂಪ್ ಗೆಲ್ತಾರೆ ಅಂತ, ಗೆದ್ದಿದ್ದಾರೆ. ಅಮೆರಿಕ ಇರಾನ್ನೊಂದಿಗೆ ಯುದ್ಧಕ್ಕೆ ಹೋಗುತ್ತೆ ಅಂತ ಹೇಳಿದರು, ಅದು ಕೂಡ ಆಯಿತು. ಅದರ ಜೊತೆಗೆ 3ನೇ ದೊಡ್ಡ ಪ್ರಿಡಿಕ್ಷನ್ ಏನು ಅಂತಂದರೆ, ಅಮೆರಿಕ ಈ ಯುದ್ಧದಲ್ಲಿ ಸೋಲುತ್ತೆ. ಈ ಸೋಲು ಇಡೀ ಜಾಗತಿಕ ಆರ್ಡರ್ನೇ ಇದು ಬದಲಾಯಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಅಮೆರಿಕ ಒಂದು ಸೂಪರ್ ಪವರ್ ದೇಶ, ದೊಡ್ಡಣ್ಣ ಅಂತ ನಾವೇನು ಕರಿತೀವಿ, ಅಥವಾ ಅಮೆರಿಕ ಯಾವ ರೀತಿಯಾಗಿ ಅದನ್ನು ಕರೆಸ್ಕೊಳ್ತಾ ಇದೆಯೋ ಆ ಪಟ್ಟವೇ ಕಳೆದು ಹೋಗುತ್ತೆ ಅಂತ ಹೇಳಿದ್ದಾರೆ. ಇವಿಷ್ಟರಲ್ಲಿ 2 ನಿಜ ಆಗಿದೆ, ಇನ್ನೊಂದು ಮಾತ್ರ ಬಾಕಿ ಇದೆ, ಅದೇ ಜಗತ್ತಿನ ಆರ್ಡರ್. ಸೊ ಅದು ಕೂಡ ನಡೆದು ಹೋದರೆ ಇಡೀ ಅಮೆರಿಕಾದ ಇತಿಹಾಸ ಜೊತೆಗೆ ಪ್ರತಿಷ್ಠೆ ಬೀದಿಗೆ ಬೀಳುತ್ತೆ. ಬಟ್ ಹಾಗೇನಾದರೂ ಆದರೆ ಇಡೀ ವಿಶ್ವದಲ್ಲೇ ಒಂದು ದೊಡ್ಡ ಕ್ರಾಂತಿ ಅಥವಾ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ. ಹಾಗಾಗುತ್ತಾ? ಕಾದು ನೋಡೋಣ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.